ರವಿ ನೀನ್ ಚಾಮಿ ಹೆಂಗಪ್ಪ ಲಿಪ್ಸ್ಟಿಕ್ ಹಾಕೊಳ್ಳೋದು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೋನಿಕಾ ಚೇತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ, ಹಾಗೆ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕಂಪ್ಲೀಟ್ ಲವ್ಯಾನ್ಸ್ದು ವಿಡಿಯೋ ಆಗಿರುತ್ತೆ. ಅಂದರೆ ಅವನಿಗೆ ಇವಾಗ ಮುಡಿ ಕೊಡಬೇಕು. ಸೊ ಅದಕ್ಕೆ ಕೂದಲು ಬೇರೆ ಜಾಸ್ತಿ ಇರೋದ್ರಿಂದ ಅವನಿಗೆ ಹುಡುಗಿ ಡ್ರೆಸ್ ಹಾಕ್ಸ್ಬಿಡೋಣ ಅಂತ ಅಂದ್ಕೊತಿದ್ದೀವಿ. ಬಿಕಾಸ್ ಆಮೇಲೆ ಇನ್ಯಾವತ್ತೂ ಹಾಕೋದಕ್ಕಾಗೋದಿಲ್ಲ. ಕೂದಲು ತೆಗೆದ್ಮೇಲೂ ಅವ್ನು ಈ ಥರ ಎಲ್ಲ ಹಾಕ್ಸ್ಕೊತಾನೆ ಅಂತ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸರಿ ಹಾಕ್ಬಿಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿ ರೆಡಿ ಎಲ್ಲ ಮಾಡಿಸ್ಕೊಂಡ. ಬಟ್ ಏನಂದರೆ ಅವನು ಡ್ರೆಸ್ ಹಾಕುವಾಗ ಮಾತ್ರ ಅದು ನೋಡಿಬಿಟ್ಟು ನಂದಲ್ಲ ಇದು, ಬೇಡ ನನಗೆ ಅಂತ ಸ್ವಲ್ಪ ಹಠ ಮಾಡ್ದ. ಅದಾದಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡ. ಸ್ವಲ್ಪ ಜಡೆ ಹಾಕುವಾಗ ಒಂದು ಸ್ವಲ್ಪ ಕಷ್ಟ ಆಯಿತು. ಬಿಟ್ಟರೆ ನನ್ನ ಮಗ ಒಂದು ಸ್ವಲ್ಪ ಕೂಡ ಅಳೋದಾಗಲಿ ತೀಟೆ ಮಾಡೋದಾಗಲಿ ಮಾಡಲಿಲ್ಲ. ಮಮ್ಮ ಹೇಳ್ದಂಗೆ ಹಾಕ್ಸ್ಕೋಬೇಕು ಮಗನೇ, ಫೋಟೋ ಇಡ್ಸ್ಕೊಳ್ಳೋಣ ಅಂತ ಹೇಳಿದ ತಕ್ಷಣ ಕ್ಲೀನಾಗಿ ಹಾಕ್ಸ್ಕೊಂಡ. ಅದು ಒಂದು ನನಗೆ ತುಂಬ ಖುಷಿ ಆಯಿತು. ತುಂಬ ಯೂಶ್ವಲಿ ಬೇರೆ ಮಕ್ಳಿಗೆ ಹಾಕುವಾಗ ಕಷ್ಟ ಆಗುತ್ತೆ ಅಂತ ಹೇಳ್ತಾರಲ್ಲ, ನನಗೆ ಆ ಥರ ಆಗಲೇ ಇಲ್ಲ. ಸೊ ನನಗೆ ತುಂಬ ಖುಷಿ ಕೂಡ ಆಯಿತು. ಯಪ್ಪ ಏನು ಅಳ್ದಿರ ತೀಟೆ ಮಾಡ್ದಿರ ಹಾಕ್ಸ್ಕೊಂಬಿಟ್ನಲ್ಲ ಅಂತ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಜೊತೆಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ಐಲೈನರ್ ಹಾಕೋದು ಬೇಡ ಅಂತಲೇ ಅಂದ್ಕೊಂಡಿದ್ವಿ. ನಮ್ಮಮ್ಮ ಮತ್ತು ಚೇತನ್ ಕೂಡ ಬೇಡ ಬಿಡು, ಎಲ್ಲ ಕಣ್ಣೆಲ್ಲ ಮಾಡ್ಕೊಂಬಿಡ್ತಾನೆ, ಬೇಡ ಬೇಡ ಅಂತ. ಬಟ್ ಕ್ಲೀನಾಗಿ ಹಾಕ್ಸ್ಕೊಂಡೆ. ನಾನು ಒಂದು ಸತಿ ಟ್ರೈ ಮಾಡಿ ನೋಡ್ಬಿಡೋಣ ಅದು ಒಂದು ಅಂತ. ಬಟ್ ಕಣ್ಮುಚ್ಚು ಅಂತ ಹೇಳಿದ ತಕ್ಷಣ ಕ್ಲೀನಾಗಿ ಕಣ್ಣು ಮುಚ್ಕೊಂಡು ಹಾಕ್ಸ್ಕೊಂಡ. ನಾನೇನೇನು ಡಾರ್ಕಾಗಿ ಹಾಕೋಕ್ಕೆ ಹೋಗಿಲ್ಲ, ಸೊ ದಟ್ ಅದು ಮೇಲೆಲ್ಲ ಓಪನ್ ಮಾಡಿದಾಗ ಹಾಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಲೈಟಾಗಿ ಹಾಕಿದೆ. ಕ್ಲೀನಾಗಿ ಅಪ್ಲೈ ಮಾಡಿಸ್ಕೊಂಡ. ನಂಗೆ ಅದೊಂದು ಖುಷಿ ಆಯಿತು ತುಂಬ. ಓ ಅಪ್ಪ ಫೈನಲಿ ಆಯ್ತಲ್ಲ, ಮುಗೀತಲ್ಲ ಅಂತ. ಇವಾಗ ಒಂದು ತಲೆದೊಂದು ಬ್ಯಾಲೆನ್ಸ್ ಇದೆ, ಏನು ಮಾಡ್ತಾನೆ ನೋಡೋಣ ಅಂತ ಅಂದ್ಕೊತಿದ್ದೆ. ಜಡೆ ಕೂಡ ಹಾಕ್ಸ್ಕೊಳ. ಬಟ್ ಏನಂದರೆ ಅವನಿಗೆ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು. ಬಿಕಾಸ್ ಅದು ಸ್ವಲ್ಪ ಭಾರ. ನಾನು ಅದಕ್ಕೆ ಬನ್ನಿಗೆ ಜಡೆ ಬಿಲ್ಲೆ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡಿದ್ದೆ, ಅಟ್ಯಾಚ್ ಮಾಡಿದ್ದೆ. ಸೊ ಅದು ಒಂದು ಸ್ವಲ್ಪ ಭಾರ ಇದ್ದಿದ್ದಕ್ಕೆ ಭಾರ ಅಂತ ಕಿತ್ತಿ ಆಗ್ತಿದ್ದ. ಸೊ ಅದಕ್ಕೆ ಹೋಗಿದ ತಕ್ಷಣ ಫಸ್ಟು ಫೋಟೋಶೂಟ್ ಮಾಡಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ 2 ಡ್ರೆಸ್ಸು ಅಂತ ಅಂದ್ಕೊಂಡಿದ್ದೀನಿ. ಒಂದು ಇನ್ನೂ ಒಂದು ಗೌನು. ಸೊ ಖುಷಿ ಆಯಿತು. ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ.
ಯೂಶಲಿ ಪಾಪು 12:30 ಮೇಲೆ ಮಲ್ಕೊತಾನೆ, ಅಂದರೆ ಆಫ್ಟರ್ನೂನು ಮಲ್ಗೋದು. ಸೊ ಅವತ್ತೇನಾಯ್ತು ಅಂದರೆ ನಮ್ಮಮ್ಮ ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ಬಿಟ್ಟಿದ್ರು. ಮಾಡಿಸಿದ ತಕ್ಷಣ ರೆಡಿ ಎಲ್ಲ ಮಾಡಿ ಕರ್ಕೊಂಬಂದಿದ್ದಕ್ಕೆ ಆವತ್ತು ಆಲ್ರೆಡಿ ಬರುವಾಗೇ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಅಯ್ಯೋ ಅಂತ ಅಂದ್ಕೊಂಡೆ. ಆಮೇಲೆ ಫೋಟೋಸ್ಗೆಲ್ಲ ನಗಲೇ ಇಲ್ಲ, ಅದು ಒಂದು ಬೇಜಾರಾಯಿತು. ಬಟ್ ಅದು ಬಿಟ್ಟರೆ ಡ್ರೆಸ್ ಎಲ್ಲ ಚೆನ್ನಾಗಿ ಹಾಕ್ಸ್ಕೊಂಡ, ಫೋಟೋಸ್ ಮಾತ್ರ ನಗಲೇ ಇಲ್ಲ. ಹಂಗೋ ಹಿಂಗೋ ಎಷ್ಟು ಕಷ್ಟಪಟ್ಟು ನಗ್ಸೋಕ್ಕೆ ಟ್ರೈ ಮಾಡಿದ್ರು, ಪಿಕಬೂ ಮಾಡಿದ್ರು, ಅವ್ನು ನಗಲೇ ಇಲ್ಲ. ಫೈನಲಿ ಒಂದೆರಡು ನಾವು ಫೋರ್ಸ್ ಮಾಡಿ ನಗ್ಸಿದ್ದಕ್ಕೆ ಒಂದೆರಡು ಫೋಟೋ ಏನೋ ಸ್ಮೈಲಿಂಗಲ್ಲಿ ಬಂದಿದೆ. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ಕಾಸ್ಟ್ಯೂಮ್ ರೆಡಿ ಮಾಡಬೇಕಿತ್ತು. ಸೊ ಅದಕ್ಕೆ ಇವಾಗ ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಆ ಡ್ರೆಸ್ ಹಾಕುವಾಗ್ಲೂ ಸ್ವಲ್ಪ ಅಲ್ಲಿ ಬೇಡ ಬೇಡ ಅಂತ ಓಡೋಗ್ತಿದ್ದ. ಕರ್ಕೊಬಂದಿದ್ದೀನಿ, ಚಾಕಿ ಕೊಡಿಸ್ತೀನಿ ಅಂತ ಹೇಳಿ ಚಾಕ್ಲೇಟ್ ಕೊಡಿಸಿದ್ಮೇಲೆ ಆಮೇಲೆ ಹಾಕ್ಸ್ಕೊಂಡ. ಸೊ ಹಾಕಿ ಅವನು ಅದು ಬಿಚ್ಚು ಬಿಚ್ಚು ಬೇಡ ಬೇಡ ಅಂತ ಹಿಂಸೆ ಕೈ ಹಿಡ್ಕೊಂಡು ಎಳ್ಕೊತಿದ್ದ. ಹಂಗೆ ಒಂದೆರಡು ಫೋಟೋಸ್ ಆಗೋಗ್ಬಿಡಲಿ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿ ಹಂಗೋ ಹಿಂಗೋ ಫೈನಲಿ ಫೋಟೋಸ್ ಆಯಿತು, ಇಡ್ಸ್ಕೊಂಡಿದ್ದಾಯಿತು. ಸೊ ಈಗ ಆ್ಯಕ್ಚುಲಿ ಸ್ಯಾಟರ್ಡೇ ಹೋಗೋಣ ಅಂತ ಅಂದ್ಕೊತಿದ್ದೀವಿ. ಸ್ಯಾಟರ್ಡೇ ನೈಟ್ ಹೋಗಿ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಪಾಪು ಮುಡಿ ಕೂದಲಿರೋದಿಲ್ಲ, ಬೋರ್ಡಾಗಿ ಹೋಗ್ಬಿಟ್ಟಿರ್ತಾನೆ ನನ್ನ ಮಗ. ನೋಡಬೇಕು ಹೆಂಗೆ ಕಾಣಿಸ್ತಾನೆ ಡಿಫ್ರೆಂಟಾಗಿ ಅಂತ. ಇಷ್ಟೊಂದು ಕೂದಲು ಬಂದಮೇಲೆ ಫಸ್ಟ್ ಟೈಮ್ ಕೊಡಿಸ್ತಿರೋದು. ನಾವು ಆಲ್ರೆಡಿ ಒಂದ್ಸತಿ ಕೊಟ್ಟಿದ್ವಿ ನಮ್ಮ ಮನೆ ದೇವ್ರಿಗೆ, ನಂಜುಂಡೇಶ್ವರಗೆ. ಇವಾಗ ತಿರುಪತಿಯಲ್ಲಿ ಅಂದ್ಕೊತಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದಮೇಲೆ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದು ಕಂಪ್ಲೀಟ್ ಲವ್ಯಾಂಶ್ದೇ ವಿಡಿಯೋ ಆಗಿತ್ತು. ಸೊ ಎಲ್ಲರಿಗೂ ಹೇಗೆ ಅನಿಸ್ತು ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಯು ಆಲ್, ಬಾಯ್ ಬಾಯ್.